ಧರ್ಮಸ್ಥಳ ಕೇಸ್ನಲ್ಲಿ ಅಸಲಿ ಸತ್ಯ ರಿವೀಲ್ ಆಗ್ತಾ ಇದೆ. ಬುರುಡೆ ಬಿಟ್ಟವರ ಬುರುಡೆಗೆ ಡೈನಮೈಟ್ ಇಟ್ಟ ಎಸ್ಐಟಿ ಒಂದೊಂದೇ ಸಾಕ್ಷ್ಯಗಳನ್ನ ಬಯಲು ಮಾಡ್ತಾ ಇದೆ. 6 ಮಂದಿಗೆ ಗ್ರಿಲ್ ಮಾಡಿದ್ದು, ವ್ಯತಿರಿಕ್ತ ಹೇಳಿಕೆ ಬಂದ್ರೆ ಯಾವ ಕ್ಷಣದಲ್ಲಾದರೂ ಬಂಧನಕ್ಕೂ ಸಿದ್ಧತೆ ನಡೆಸ್ತಾ ಇದೆ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ 6 ಮಂದಿಗೆ ಸಂಕಷ್ಟ. ವ್ಯತಿರಿಕ್ತ ಹೇಳಿಕೆ ಸಿಕ್ಕರೆ ಅರೆಸ್ಟ್ಗೆ ಎಸ್ಐಟಿ ಪ್ಲಾನ್. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ತನಿಖೆಗೆ ಇಳಿದ ಎಸ್ಐಟಿ ಅಸಲಿ ಸತ್ಯ ಕೆದಕ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮುಂದಿಟ್ಕೊಂಡು ಷಡ್ಯಂತ್ರ ಮಾಡಿದ ಬುರುಡೆ ಗ್ಯಾಂಗ್ಗೆ ಬಿಸಿ ನೀರು ಇಡ್ತಾ ಇದೆ. ಬಂಗ್ಲೆಗುಡ್ಡ ಸೇರಿದಂತೆ ಹಲವೆಡೆ ಮಹಜರ್ ಮಾಡ್ತಾ ಇರುವ ಅಧಿಕಾರಿಗಳು ಮಹತ್ವದ ದಾಖಲೆ ಕೆದಕ್ತಾ ಇದ್ದಾರೆ. ಇದರ ಜೊತೆ 6 ಮಂದಿ ಹೇಳಿಕೆ ಕೂಡ ದಾಖಲು ಮಾಡಿಕೊಳ್ತಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ಯೂಟ್ಯೂಬರ್ ಅಭಿಷೇಕ್, ಮನಾಫ್, ಪ್ರದೀಪ್ ಹಾಗೂ ವಿಠಲ್ ಗೌಡ ಹೇಳಿಕೆ ದಾಖಲು ಪ್ರಕ್ರಿಯೆ ಆಗ್ತಾ ಇದೆ. ಸೆಕ್ಷನ್ 161 ಅಡಿ 6 ಜನರ ಹೇಳಿಕೆ ದಾಖಲು ಮಾಡಿಕೊಳ್ತಾ ಇರುವ ಎಸ್ಐಟಿ ಯಾವ ಕ್ಷಣದಲ್ಲಿ ಬೇಕಾದರೂ ಆರೋಪಿಗಳನ್ನ ಬಂಧಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಎಸ್ಐಟಿ ಈಗಾಗಲೇ ಹಲವರ ಮೊಬೈಲ್ ರಿಟ್ರೀವ್ಗೆ ಸಿದ್ಧತೆ ಮಾಡ್ತಿದೆ. ಇದರ ಜೊತೆಗೆ ಬಲವಾದ ಸಾಕ್ಷಿಗಳಿಗೆ ಹುಡುಕಾಟ ಕೂಡ ನಡೆಸ್ತಿದೆ. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ಅಭಿಷೇಕ್, ಮನಾಫ್, ಪ್ರದೀಪ್, ವಿಠಲ್ ಗೌಡ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಸೆಕ್ಷನ್ 161 ಅಡಿ 6 ಜನರ ಹೇಳಿಕೆ ದಾಖಲಿಸ್ತಾ ಇರುವ ಎಸ್ಐಟಿ ಸಾಕ್ಷಿದಾರರು, ಆರೋಪಿಗಳ ಹೇಳಿಕೆ ಹೊಂದಾಣಿಕೆ ಮಾಡಲಾಗ್ತಿದೆ. ಇನ್ನು ಪ್ರತ್ಯೇಕವಾಗಿ 6 ಮಂದಿಯನ್ನ ವಿಚಾರಣೆ ನಡೆಸ್ತಾ ಇರುವ ಎಸ್ಐಟಿ ಹೊಸ ಸಾಕ್ಷ್ಯ ಸಿಕ್ಕರೆ ಮತ್ತೆ ವಿಚಾರಣೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಇದರ ಜೊತೆ ಸಾಕ್ಷಿದಾರರ ಹೇಳಿಕೆ ಆಧರಿಸಿ ಪೊಲೀಸರು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದು, ಸಿಡಿಆರ್, ಸಿಸಿಟಿವಿ, ಫಾರೆನ್ಸಿಕ್ ಸಾಕ್ಷ್ಯಗಳ ಮೇಲೆ ತನಿಖೆ ಮಾಡೋದಕ್ಕೆ ಮುಂದಾಗಲಿದೆ. ಜೊತೆಗೆ ವ್ಯತಿರಿಕ್ತ ಹೇಳಿಕೆ ಸಿಕ್ಕರೆ ಬಂಧನಕ್ಕೂ ಎಸ್ಐಟಿ ಪ್ಲಾನ್ ಮಾಡಿದೆ. ಇಂದು ಧರ್ಮಸ್ಥಳಕ್ಕೆ ಪವನ್ ಕಲ್ಯಾಣ್ ಎಂಟ್ರಿ. ಅಪಪ್ರಚಾರ ವಿರುದ್ಧ ಈಗಾಗಲೇ ಬಿಜೆಪಿ ರಣಕಹಳೆ ಮೊಳಗಿಸಿದೆ. ರಾಜಕೀಯ ಜಟಾಪಟಿಯು ಜೋರಾಗಿ ನಡೀತಾ ಇದೆ. ಇದರ ಬೆನ್ನಲ್ಲೇ ಇಂದು ಧರ್ಮಸ್ಥಳಕ್ಕೆ ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಎಂಟ್ರಿ ಕೊಡಲಿದ್ದಾರೆ. ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಖಂಡಿಸಿ ದೇಗುಲದಲ್ಲಿ ಪೂಜೆ ಸಲ್ಲಿಸಲಿರುವ ಪವನ್ ಕಲ್ಯಾಣ್ ಆರತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗಲಿದ್ದಾರೆ. ಇನ್ನು ಆಂಧ್ರ ಡಿಸಿಎಂಗೆ ಸಾವಿರಾರು ಬೆಂಬಲಿಗರು ಸಾಥ್ ನೀಡಲಿದ್ದಾರೆ. ಇದು ರಾಜಕೀಯ, ಧಾರ್ಮಿಕವಾಗಿ ಭಾರಿ ಮಹತ್ವ ಪಡೆದುಕೊಂಡಿದೆ. ಒಂದ್ ಕಡೆ ಷಡ್ಯಂತ್ರ ಮಾಡಿದವರ ಒಂದೊಂದೇ ಜಾತಕ ಬಯಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಮಹತ್ವದ ಸಾಕ್ಷ್ಯಗಳ ಜೊತೆ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ತಾ ಇದ್ದು, ಧರ್ಮಸ್ಥಳ ಕೇಸು ಕುತೂಹಲ ಘಟ್ಟಕ್ಕೆ ತಲುಪಿದ್ದು, ಆಟ ಆಡಿದವರಿಗೆ ಢವಢವ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.